ಹಾಯ್ ಹಲೋ ಇವರಿವನ್ ಎಲ್ಲರೂ ಕೂಡ ಜೈ ಹಿಂದ್. ಓಕೆ, ಇಂಡಿಯನ್ ಏರ್ಫೋರ್ಸ್ನಲ್ಲಿ ನಾನ್ ಕಂಬ್ಯಾಟೆಂಟ್ ಅಂತ ಹೇಳಿ ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದ್ದಾರೆ. ಓಕೆ, ಅದರಲ್ಲಿ ಯಾವ ಥರದ ಹುದ್ದೆಗಳಪ್ಪ ಅಂತಂದ್ರೆ ನಿಮ್ಗೆ ಹಾಸ್ಪಿಟಾಲಿಟಿ ಮತ್ತು ಹೌಸ್ ಕೀಪಿಂಗ್ ಅಂತ ಹೇಳಿ ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದ್ದಾರೆ. ಓಕೆ, ಆ ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟಪ್ಪ ಅಂತಂದ್ರೆ 16/8/2024 ನಿಮ್ಮ ಆನ್ಲೈನ್ ಮುಖಾಂತರ ಅರ್ಜಿ ಕೂಡ ಸ್ಟಾರ್ಟ್ ಆಗಿದೆ. ಕೊನೆಯ ದಿನಾಂಕ ಎಷ್ಟಪ್ಪ ಅಂತಂದ್ರೆ 2 ಸೆಪ್ಟೆಂಬರ್ 2024 ನಿಮ್ಮ ಅಪ್ಲಿಕೇಶನನ್ನು ಹಾಕುವ ದಿನಾಂಕ ಕ್ಲೋಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇದರಲ್ಲಿ ಬರ್ತಕ್ಕಂಥದ್ದು ಮಾಹಿತಿಗಳೇನಪ್ಪ ಅಂತಂದ್ರೆ ಅಪ್ಲಿಕೇಶನ್ ಫೀಸ್ ಎಷ್ಟಪ್ಪ ಅಂತಂದ್ರೆ ಇದಕ್ಕೆ ಯಾವುದೇ ಥರನಂತ ಆಫ್ಲೈನ್ ಮುಖಾಂತರ ಅಪ್ಲಿಕೇಶನ್ ಇರ್ತೈತಿ. ಆಫ್ಲೈನ್ ಮುಖಾಂತರ ಅಪ್ಲಿಕೇಶನ್ ಇರುವ ಕಾರಣದಿಂದ ಆ ಅಪ್ಲಿಕೇಶನ್ ಫಾರ್ಮನ್ನು ಯಾವ ಥರ ಫಿಲ್ ಮಾಡಬೇಕು, ಓನ್ಲಿ ಅನ್ಮ್ಯಾರಿಡ್ ಕ್ಯಾಂಡಿಡೇಟ್ಸ್ ಅಷ್ಟೇ, ಅದು ಪುರುಷರಿಗೆ ಮಾತ್ರ, ಮಹಿಳೆಯರಿಗೆ ಯಾವುದೇ ಥರನಂತ ಇದು ಅಪ್ಲಿಕೇಶನ್ ಕೂಡ ಇರೋದಿಲ್ಲ. ಇದಕ್ಕೆ ಕ್ವಾಲಿಫಿಕೇಶನ್ 10ನೇ ತರಗತಿ, ಜಸ್ಟ್ ನೀವು 10ನೇ ತರಗತಿ ಮುಗಿದವರು ಕೂಡ ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದು. ಓಕೆ, ಇದರಲ್ಲಿ ನಿಮ್ಗೆ ಇರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ಫೋಟೋ ಯಾವ ಥರ ಬೇಕಾಗುತ್ತಾ, ಇದನ್ನು ಅಪ್ಲಿಕೇಶನನ್ನು ಆಫ್ಲೈನ್ ಮುಖಾಂತರ ಯಾವ ಥರ ನೀವು ಫಿಲ್ಅಪ್ ಮಾಡಿಕೇಶನ್ ಪೋಸ್ಟ್ಗೆ ಯಾವ ಥರ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತಲ್ಲ. ಅದಕ್ಕೋಸ್ಕರ ಆ ಮಾಹಿತಿಯನ್ನು ತಿಳಿಸ್ಬೇಕು. ನಾನು ಮಾರ್ನಿಂಗ್ ನಿಮ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಆ ವಿಡಿಯೋನ ನೋಡ್ಕೊಂಡು ಸಾಕಷ್ಟು ಜನಕ್ಕೆ ಕಮೆಂಟನ್ನು ಹಾಕ್ತಾ ಇದ್ರಿ. ಅದ್ರ ಬಗ್ಗೆ ನಮ್ಗೆ ಆಫ್ಲೈನ್ ಫಾರ್ಮನ್ನು ಯಾವ ಥರ ಫಿಲ್ಅಪ್ ಮಾಡಬೇಕು ಅನ್ನೋದನ್ನು ವಿಡಿಯೋ ಮಾಡಿರಿ ಅಂತ ಹೇಳಿ ನಿಮ್ಮ ರಿಕ್ವೆಸ್ಟನ್ನು ಕೇಳ್ಕೊಂಡು ನಾನು ಆ ವಿಡಿಯೋನ ಮಾಡ್ತಾ ಇದ್ದೀನಿ. ಓಕೆ, ಬಹಳ ಲೆಂದಿ ಆಗೋದು ಬೇಡ. ನಾನು ಶಾರ್ಟಾಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಒಂದ್ಸರಿ ಅರ್ಥ ಮಾಡಿಲ್ಲ ಅಂದರೂ ಕೂಡ 2ನೇ ಸಾರಿ ಆದರೂ ವಿಡಿಯೋಗಳನ್ನು ನೋಡ್ಕೊಳ್ರಿ. ಯಾರಾದರೂ ನಮ್ಮ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ನನ್ನ ರಿಕ್ವೆಸ್ಟ್ ಏನಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಬಟನ್ ಕೆಳಗಡೆ ನಿಮ್ಗೆ ರೈಟ್ ಸೈಡ್ಗೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಿದೆ. ಆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾವು ಕೊಡ್ತಿರ್ತಕ್ಕಂಥ ಪ್ರತಿಯೊಂದು ಅಪ್ಡೇಟ್ಗಳು ನಿಮ್ಗೆ ಬರ್ತಾನೆ ಇರ್ತಾವೆ. ಓಕೆ, ಇಲ್ಲಿ ರೋಲ್ ನಂಬರ್ ಅಂತಿದೆಯಲ್ಲ, ರೋಲ್ ನಂಬರ್ ಕರೆಕ್ಟಾಗಿ ತಿಳಿದುಕೊಡ್ರಿ, ನಿಮ್ಗೆ ಅಂದ್ರೆ ಅರ್ಥ ಆಗುತ್ತೆ. ರೋಲ್ ನಂಬರ್ ಅಂತಿದ್ದಲ್ಲಿ ಇದರಲ್ಲಿ ಏನೂ ಫಿಲ್ ಮಾಡೋಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ರಿಜಿಸ್ಟ್ರೇಷನ್ ನಂಬರ್ ಅಂತಿದ್ದಲ್ಲಿ ಇಲ್ಲಿ ಏನೂ ಫಿಲ್ ಮಾಡೋಕೆ ಹೋಗ್ಬೇಡ್ರಿ. ಇಲ್ಲಿ ಸ್ಟ್ರೀಮ್ ಅಪ್ಲೈಡ್ ಫಾರ್ ಅಂತಂದ್ರೆ ನೀವು ಯಾವ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಾ. ನೀವು ಯಾವ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಾ, ಹೌಸ್ ಕೀಪಿಂಗ್ ಮತ್ತು ಹಾಸ್ಪಿಟಾಲಿಟಿ ಅಂತ ಹೇಳಿ 2 ಥರದ ಹುದ್ದೆಗಳಿದಾವಲ್ಲ, ಅದರಲ್ಲಿ ಯಾವ್ಯಾವ ಹುದ್ದೆಗೆ ನೀವು ಅರ್ಜಿಗಳನ್ನ ಸಲ್ಲಿಸ್ತಾ ಇದ್ದೀರಿ ಅಂತ ಹೇಳಿ. ನೆಕ್ಸ್ಟ್ ನೇಮ್ ಆಫ್ ದ ಅಪ್ಲಿಕೆಂಟ್ ಅಂದ್ರೆ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ಥರ ನಿಮ್ಮ ನೇಮ್ ಇದೆಯಲ್ಲ, ಆಧಾರ್ ಕಾರ್ಡ್ ಇದ್ದಿರ್ತಕ್ಕಂಥ ನೇಮನ್ನು ತೊಗೊಂಡ್ಕೇಶಿಂದ ಇಲ್ಲಿ ಫಿಲ್ ಮಾಡಬೇಡ್ರಿ, ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಓಕೆ, ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ಥರ ನೇಮ್ ಇದೆಯಲ್ಲ, ಇಲ್ಲಿ ಕ್ಯಾಪಿಟಲ್ ಲೆಟರ್ನಲ್ಲಿ ಈಗ ಏನೋ ಒಂದು ನಾನು ತುಂಬ್ತಾ ಹೋಗ್ತೀರಿ, ನೀವು ಹೌಸ್ ಕೀಪಿಂಗ್ ನೋಡ್ಕೊಡ್ರಿ. ಹೌಸ್ ಕೀಪಿಂಗ್ ಓಕೆ, ನಾನು ನಾರ್ಮಲ್ ಆಗಿ ತುಂಬಿದ್ದೀನಿ. ಕ್ಯಾಪಿಟಲ್ ಲೆಟರ್ನ ತುಂಬಿಕೊಡ್ರಿ. ಯಾವುದೇ ಒಂದು ನಿಮ್ಗೆ ನೇಮ್ ನೋಡ್ಕೊಡ್ರಿ. ಈಗ ನಮ್ದು ಒಂದು ನೇಮನ್ನು ಹಾಕ್ತೀನಿ, ರಾಘು ಪೂಜಾರ್. ಈ ಥರ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ಈ ಥರ ನೇಮ್ ಇತ್ತಪ್ಪ ಅಂದ್ರೆ ಈ ಥರ ನೀವು ಫಿಲ್ಅಪ್ ಮಾಡ್ಕೊಳ್ಬೇಕು. ಅಕಸ್ಮಾತ್ ನಿಮ್ದು ರಾಘು ಎಸ್ ಪೂಜಾರ್ ಅಂತಿರ್ತಾರೆ, ರಾಘು ಎಸ್ ಪೂಜಾರು. ನೆಕ್ಸ್ಟ್ ರಾಘು ಸಂಗಪ್ಪ ಪೂಜಾರ್ ಅಂತಿದ್ರೆ ಈ ಥರ ಫಿಲ್ಅಪ್ ಮಾಡ್ಕೊಡ್ರಿ. ನೆಕ್ಸ್ಟ್ ಆಧಾರ್ ಕಾರ್ಡ್ನಲ್ಲಿ ಇರ್ತಕ್ಕಂಥ ನಂಬರ್ಗಳು, ಆಧಾರ್ ಕಾರ್ಡ್ನಲ್ಲಿ ನಂಬರ್ಗಳನ್ನು ಅವು ಯಾವ ಥರ ನಂಬರ್ಗಳನ್ನು ಕೊಟ್ಟಿರ್ತಾರಲ್ಲ ಆ ಥರ ನಂಬರ್ಗಳನ್ನು ತುಂಬಬೇಕಾಗುತ್ತೆ. ಓಕೆ, ಆಧಾರ್ ಕಾರ್ಡ್ನಲ್ಲಿ ಟೋಟಲಿ 12 ನಂಬರ್ಗಳಿರ್ತಾವೆ. 12 ನಂಬರ್ಗಳನ್ನು ಇಲ್ಲಿ ಫಿಲ್ ಮಾಡಬೇಕು. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇಲ್ಲಿ ಫಾದರ್ ನೇಮ್ ಏನಂತ ಹೇಳಿದೆ ನಾನು, ಸಂಗಪ್ಪ ಅಂತ ಹೇಳಿದೆ, ಸಂಗಪ್ಪ. ಅಕಸ್ಮಾತ್ SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ನಿಮ್ಮ ಫಾದರ್ ನೇಮ್ ಅಂತ ಆಪ್ಷನ್ ಇದ್ದಲ್ಲಿ ಅಲ್ಲಿ ಸಂಗಪ್ಪ ಅಂತ ಆಪ್ಷನ್ ಇದ್ರೆ ಮಾತ್ರ ಸಂಗಪ್ಪ ಅಂತ ಫಿಲ್ ಮಾಡ್ಕೊಡ್ರಿ. ಅಕಸ್ಮಾತ್ ಸಂಗಪ್ಪ ಪೂಜಾರ್ ಅಂತಿದ್ರೆ ಸಂಗಪ್ಪ ಪೂಜಾರ್ ಅಂತಾನೆ ಫಿಲ್ ಮಾಡಬೇಕಾಗುತ್ತಾ. ಇಲ್ಲಿ ಕೊಟ್ಟಿದಾರ ಆಸ್ ಪರ್ ಮ್ಯಾಟ್ರಿಕ್ಯುಲೇಷನ್ ಸರ್ಟಿಫಿಕೇಟ್ ಅಂತ ಹೇಳಿ ಇಲ್ಲಿ ಏನು ಕೊಟ್ಟಿದಾರಲ್ಲ ಅದೇ ಥರ ನಾವು ಫಿಲ್ ಮಾಡಬೇಕಾಗುತ್ತಾ. ನೆಕ್ಸ್ಟ್ ಫಾದರ್ಸ್ ಪ್ರೊಫೆಷನ್ ಅಂತ ಹೇಳಿ ನಿಮ್ಮ ಫಾದರ್ ಏನು ವರ್ಕ್ ಮಾಡ್ತಾ ಇದ್ದೀರಾ, ಬಿಸ್ನೆಸ್ ಮ್ಯಾನ್ ಮಾಡ್ತಾ ಇದ್ದೀರಾ, ಬಿಸ್ನೆಸ್ಸಿಂಗ್ ಮಾಡ್ತಾ ಇದ್ದೀರಾ, ಜಾಬ್ ಹೋಲ್ಡರ್ ಇದ್ದಾರಾ, ಅಥವಾ ಏನೋ ಫಾರ್ಮರ್ ಇದ್ದಾರಾ, ಫಾರ್ಮರ್ ಇದ್ರೆ ಫಾರ್ಮರ್ ಅಂತ ಹಾಕ್ರಿ. ನೆಕ್ಸ್ಟ್ ಮದರ್ ನೇಮ್ ಯಾವ ಥರ ಇದೆ, ನಾನು ಹೇಳ್ತಾ ಇದ್ದೀನಿ ಅಂದ್ಕೊಡ್ರಿ, ರೋಜಾ ಅಂತಿತ್ತು ಅಂತ ತಿಳ್ಕೊಡ್ರಿ, ರೋಜಾ. ನಿಮ್ಮ ಮದರ್ ನೇಮ್ ರೋಜಾ. ಯಾವುದೇ ಒಂದು ನಿಮ್ದು ರೋಜಾ ಪೂಜಾರ್ ಅಂತಿದ್ರೆ ಪೂಜಾರ್ ಅಂತ ಕೊಡ್ರಿ, ರೋಜಾ ಅಂತಿದ್ರೆ ರೋಜಾ ಅಂತ ಇಷ್ಟ ಹಾಕ್ಕೊಡ್ರಿ. ನೆಕ್ಸ್ಟ್ ಡೇಟ್ ಆಫ್ ಬರ್ತನ್ನು ನೋಡ್ಕೊಡ್ರಿ. ಯಾವುದೇ ನಿಮ್ಮೊಂದು ಡೇಟ್ ಆಫ್ ಬರ್ತ್ ಅಂತ ತಿಳ್ಕೊಡ್ರಿ. ಡೇಟ್ ಆಫ್ ಬರ್ತ್ ನಿಮ್ದು ನಾನು ಹೇಳಿದ್ದೀನಿ ನಿಮಗೆ ಡೇಟ್ ಎಷ್ಟು ಅಂತ, ಎಷ್ಟು ಏಜ್ ಇದ್ದವ್ರು ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳಿ 2 ಜನವರಿ 2004 ಹಿಡಿದು 2 ಜುಲೈ 2007 ಯಾರಾದರೂ ನೀವು ಜನಿಸಿದರೆ ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದು. ನಿಮ್ದು ಅಕಸ್ಮಾತ್ ಈಗ ನಾನು ಹೇಳ್ತಾ ಇರ್ತೀನಿ 2 ಮಾರ್ಚ್ 2005 ಇದೆ ಅಂತ ತಿಳ್ಕೊಡ್ರಿ. ಇವರು ಅರ್ಜಿಯನ್ನು ಸಲ್ಲಿಸಬಹುದು. ಈ ಥರ ನಿಮ್ಗೆ ಹಾಕಿಸಿಂದ ನೆಕ್ಸ್ಟ್ ಏಜ್ ಕ್ಯಾಲ್ಕುಲೇಟರ್ನ ಮಾಡಬೇಕಾಗುತ್ತೆ. ಏಜ್ ಕ್ಯಾಲ್ಕುಲೇಟ್ ಯಾವ ಥರ ಮಾಡಬೇಕಪ್ಪ ಅಂತಂದ್ರೆ ಎಷ್ಟು ಏಜ್ ಆಗಿದೆ ಅನ್ನೋದು ನಿಮ್ಗೆ ಇಲ್ಲಿ ಹಚ್ಚಬೇಕು. ಯಾವ ಥರಪ್ಪ ಅಂತಾರೆ ಗೂಗಲ್ನಲ್ಲಿ ಹೋಗ್ರಿ, ಏಜ್ ಕ್ಯಾಲ್ಕುಲೇಟ್ ಅಂತ ಹೇಳಿ ಹೊಡೆದ್ರಪ್ಪ ಅಂತಾರೆ ಅಲ್ಲಿ ಕೇಳುತ್ತಾ, ಮತ್ತು ಪ್ರೆಸೆಂಟ್ ಡೇಟು ಮತ್ತು ಈ ನಿಮ್ಮ ಡೇಟ್ ಆಫ್ ಬರ್ತ್ ಕೇಳ್ತಾ, ಈ ಡೇಟ್ ಆಫ್ ಬರ್ತನ ಹಾಕಿದ್ರಪ್ಪ ಅಂದ್ರೆ
ಎಷ್ಟು ವರ್ಷ ಆಯಿತು, ಎಷ್ಟು ತಿಂಗಳಾಯಿತು, ಎಷ್ಟು ಡೇಸ್ ಆಯಿತು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗುತ್ತಾ. ಓಕೆ, ಇಲ್ಲಿ ನಿಮ್ಗೆ ಎಷ್ಟು ಏಜ್ ಆಗುತ್ತಾ ಆ ಏಜನ್ನು ಇಲ್ಲಿ ಹಾಕ್ಕೊಳ್ರಿ. ನೆಕ್ಸ್ಟ್ ನೋಡ್ಕೊಡ್ರಿ ನ್ಯಾಷನಾಲಿಟಿ ಅಂತಂದ್ರೆ ಇಂಡಿಯನ್, ಈ ಥರ ಇಂಡಿಯನ್ ಅಂತ ಹಾಕ್ಕೊಡ್ರಿ. ನೆಕ್ಸ್ಟ್ ಮೆರಿಟಲ್ ಸ್ಟೇಟಸ್ ಅಂದ್ರೆ ನೀವು ಮ್ಯಾರಿಡ್ ಅಂದ್ರೆ ಓನ್ಲಿ ಇರೋದು ಮಾತ್ರ ಅನ್ಮ್ಯಾರಿಡ್ಗೆ ಮಾತ್ರ, ಇದು ಮ್ಯಾರಿಡ್ಗೆ ಇರೋದಿಲ್ಲ. ಓಕೆ, ಅನ್ಮ್ಯಾರಿಡ್ ಅಂತಂದ್ರೆ ಅನ್ಮ್ಯಾರಿಡ್ ಅಂತ ಹೇಳಿಕೆಸಿಂದ ರೈಟ್ ಮಾರ್ಕನ್ನು ಮಾಡ್ಕೊಡ್ರಿ. ನಿಮ್ಮ ಹತ್ರ ಬಾಡಿ ಒಳಗಡೆ ಎನಿ ಪಾರ್ಟ್ಸ್, ಯಾವುದೇ ಪಾರ್ಟ್ಸ್ನಲ್ಲಿ ಕೂಡ ನಿಮ್ಮ ಹತ್ರ ಟ್ಯಾಟೋ ಇದ್ರೆ ಆ ಟ್ಯಾಟೋವನ್ನು ಇಲ್ಲಿ ಎಸ್ ಅಂತ ಕೊಡ್ರಿ. ಆಲ್ಮೋಸ್ಟ್ ಅಲ್ಲೇ ಎಲ್ಲರೂ ಕೂಡ ಟ್ಯಾಟೋ ಇದ್ದವ್ರಿಗೆ ಅಲೌಡ್ ಮಾಡೋದೇ ಇಲ್ಲ ಅವರ, ಇಲ್ಲಿ ನೋ ಅಂತ ಕೊಟ್ಕೊಳ್ರಿ. ನೆಕ್ಸ್ಟ್ ಅಡ್ರೆಸ್ ಯಾವ ಥರ ಕೊಡಬೇಕಪ್ಪ ಅಂತಾರೆ, ಪರ್ಮನೆಂಟ್ ಅಡ್ರೆಸ್ಸು ಮತ್ತು ಕರೆಸ್ಪಾಂಡೆಂಟ್. ನೀವು ಪರ್ಮನೆಂಟ್ ಅಡ್ರೆಸ್ಸನ್ನು ಇಲ್ಲಿ ಫಿಲ್ ಮಾಡಬೇಕಾಗುತ್ತಾ. ಪರ್ಮನೆಂಟ್ ಅಡ್ರೆಸ್ ನೀವು ಇರ್ತಕ್ಕಂಥ ಪ್ಲೇಸ್ ಎಲ್ಲಿದೆಯಲ್ಲ ಆ ಪ್ಲೇಸನ್ನು ಇಲ್ಲಿ ಫಿಲ್ ಮಾಡಬೇಕು. ಅಕಸ್ಮಾತ್ ಆ ಪ್ಲೇಸ್ ಇದ್ದರೆ ನೀವು ಬೇರೆ ಪ್ಲೇಸ್ನಲ್ಲಿ ಏನಾದರೂ ಜನಿಸ್ತಾ ಇದ್ದರೆ ಆ ಪ್ಲೇಸನ್ನು ಕರೆಸ್ಪಾಂಡೆನ್ಸ್ ಅಡ್ರೆಸ್ಸಲ್ಲಿ ನೀವು ಫಿಲ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಿಮ್ಮ ಜಿಮೇಲ್ ಐ ಡಿ ಏನಿದೆಯಲ್ಲ ಜಿಮೇಲ್ ಐ ಡಿಯನ್ನು ಫಿಲ್ ಮಾಡ್ಕೊಳ್ರಿ. ನೆಕ್ಸ್ಟ್ ಫೋನ್ ನಂಬರ್ ಕೇಳಿದ್ರೆ ಫೋನ್ ನಂಬರನ್ನು ಫಿಲ್ ಮಾಡ್ಕೊಳ್ಳಿ. ಓಕೆ, ಪಿನ್ ಕೋಡನ್ನು ಕರೆಕ್ಟಾಗಿ ಹಾಕ್ಕೊಡ್ರಿ. ಪಿನ್ ಕೋಡ್ ನೀವು ಪರ್ಮನೆಂಟ್ ಆಗಿರ್ತಕ್ಕಂಥ ಅಡ್ರೆಸ್ ಪಿನ್ ಕೋಡು ಮತ್ತು ಕರೆಸ್ಪಾಂಡೆನ್ಸ್ ಅಡ್ರೆಸ್ಸನ್ನು ಆ ಪಿನ್ ಕೋಡನ್ನು ಕರೆಕ್ಟಾಗಿ ಹಾಕ್ಕೊಡ್ರಿ. ಯಾವ ಪಿನ್ ಕೋಡಿಗೆ ಹಾಕಿರ್ತಾರಲ್ಲ ಅದೇ ಪಿನ್ ಕೋಡಿಗೆ ನಿಮ್ಮದು ಅಡ್ಮಿಟ್ ಕಾರ್ಡ್ ಬರುತ್ತೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಏನಪ್ಪ ಅಂತಾರೆ, ನಿಮ್ಮ ಪೊಲೀಸ್ ಸ್ಟೇಷನ್ ಯಾವುದು, ಪೊಲೀಸ್ ಸ್ಟೇಷನ್ ಯಾಕೆ ಕೇಳ್ತಾ ಇದ್ದಾರೆ ಅಂತ ಹೇಳಿ ಯಾರು ಭಯ ಆಗುವಂಥ ಅವಶ್ಯಕತೆ ಇರೋದಲ್ಲ. ನಾರ್ಮಲಿಯಾಗಿ ನಿಮ್ಮ ಪೊಲೀಸ್ ಸ್ಟೇಷನನ್ನು ಹಾಕಲೇಬೇಕಾಗುತ್ತೆ. ಎಜುಕೇಷನ್ ಕ್ವಾಲಿಫಿಕೇಷನ್ ಅಂತ ಇದ್ದಲ್ಲಿ ನೋಡ್ಕೊಡ್ರಿ. ಇಲ್ಲಿ ನಿಮಗೆ 10th ಅನ್ನು ಕೇಳಿದ್ರೆ 10th ಅಪ್ಪ ಅಂತಂದರೆ ಯಾವ ಬೋರ್ಡ್ ನಿಮ್ಮದು, ಯಾವ ಯೂನಿವರ್ಸಿಟಿ ಅಂತಂದ್ರೆ ನಮ್ದು SSLC ಕರ್ನಾಟಕ ಸ್ಟೇಟ್ ಬೋರ್ಡ್ ಎಕ್ಸಾಮಿನೇಷನ್ ಬೋರ್ಡ್ ಇದ್ದಿಲ್ಲ ಆ ಬೋರ್ಡನ್ನು ಇಲ್ಲಿ ಫಿಲ್ ಮಾಡ್ಕೊಡ್ರಿ. ಸರ್ಟಿಫಿಕೇಟ್ ನಂಬರ್ ಅಂತಂದ್ರೆ ನೀವು 2000 ಎಷ್ಟರ ಪಾಸ್ ಆಗಿದ್ರಿ, 2020ರಾಗ 2021ರಾಗ ಆ ನಂಬರ್ ಇರುತ್ತೆ ಇಲ್ಲಿ, ಆ ನಂಬರನ್ನು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ನಂಬರನ್ನು ಇಲ್ಲಿ ಫಿಲ್ ಮಾಡ್ಕೊಡ್ರಿ. ಈಗ ನೋಡ್ಕೊಡ್ರಿ 2020 ಪಾಸ್ ಆಗಿದ್ರಪ್ಪ ಅಂತಾರೆ ಈ ಥರ ನಿಮ್ಗೆ ನಂಬರ್ಗಳು ಇರ್ತಾವೆ, ಆ ನಂಬರ್ಗಳನ್ನ ಇಲ್ಲಿ ಫಿಲ್ ಮಾಡ್ಕೊಡ್ರಿ. ನೆಕ್ಸ್ಟ್ ನಿಮ್ಗೆ ಸೆಕೆಂಡ್ PUC ಇದು ಬೋರ್ಡ್ ಯೂನಿವರ್ಸಿಟಿ ಯಾವುದಪ್ಪ ಅಂದ್ರೆ ಫ್ರೀ ಯೂನಿವರ್ಸಿಟಿ ಅಂತ ಹೇಳ್ಕೇಶಂದ ಅದೇನಿರುತ್ತಲ್ಲ ಆ ಯೂನಿವರ್ಸಿಟಿಯನ್ನು ಫಿಲ್ ಮಾಡ್ಕೊಂಡ್ಕೇಶಂದ ಅದರ ನಂಬರ್ ಕೂಡ ಇಲ್ಲಿ ನೀವು ಫಿಲ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಫೇಜ್ನಲ್ಲಿ ಏನೇನಿದೆ, ಸೆಕೆಂಡ್ ಫೇಜ್ನಲ್ಲಿ ಕೂಡ ನಾನು ಯಾಕಂದ್ರೆ ನಿಮ್ಗೆ ಭಾಳ ಲೆಂದಿ ಆಗುತ್ತೆ ಅಂತೇಳಿ ವಿಡಿಯೋನ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಲೇಟ್ ಆದರೂ ಪರವಾಗಿಲ್ಲ, ಕರೆಕ್ಟಾಗಿ ತಿಳಿದುಕೊಳ್ರಿ. ಓಕೆ, ಲ್ಯಾಂಗ್ವೇಜಸ್ ನಿಮ್ಗೆ ಮತ್ತು ಓದಾಕು ಮತ್ತು ಬರೆಯೋಕ್ಕೂ ಯಾವ ಲ್ಯಾಂಗ್ವೇಜ್ಗಳು ಬರ್ತದೆ, ಓದಾಕು ಮತ್ತು ಬರೆಯೋಕ್ಕೆ ಯಾವ ಲ್ಯಾಂಗ್ವೇಜ್ ಬರುತ್ತಪ್ಪ ಅಂದ್ರೆ ಕಂಪಲ್ಸರಿ ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ 2 ಲ್ಯಾಂಗ್ವೇಜನ್ನು ಬರಲೇಬೇಕಾಗುತ್ತೆ. ಓಕೆ, ನಿಮ್ಗೆ ಹಿಂದಿ ಬರ್ತಿದೆ ಆ ಹಿಂದಿ ಅಂತ ಹೇಳ್ಕೇಸಿಂದ ಫಿಲ್ ಮಾಡ್ಕೊಳ್ಳಿ. ಹಿಂದಿ ಅಂತ ಹೇಳ್ಕೇಸಿಂದ ಫಿಲ್ ಮಾಡ್ಕೊಡ್ರಿ. ನೆಕ್ಸ್ಟ್ ನಿಮ್ಗೆ ಇಂಗ್ಲೀಷ್ ಬರ್ತಿತ್ತಪ್ಪ ಅಂತಂದ್ರೆ ಇಂಗ್ಲೀಷು ಕೂಡ ಇಲ್ಲಿ ನೀವು ಫಿಲ್ ಮಾಡ್ಕೋಬಹುದು, ಇಂಗ್ಲೀಷು ಕೂಡ ನೀವು ಇಲ್ಲಿ ಫಿಲ್ ಮಾಡ್ಕೋಬಹುದು. ಮತ್ತು ಅದರ್ ಲ್ಯಾಂಗ್ವೇಜ್ ಬಂದರೂ ಕೂಡ ನೀವು ಫಿಲ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರ್ತದೆ. ಓಕೆ, ಡೀಟೇಲ್ಸ್ ಆಫ್ ಪೋಸ್ಟ್ ಸರ್ವಿಸ್ ಇದೇನೋ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ. ನೀವೇನಾದರೂ ಏರ್ಫೋರ್ಸ್ನಲ್ಲಿ ಡ್ಯೂಟಿ ಮಾಡ್ತಾ ಇದ್ರೆ ಆ ಡೀಟೇಲನ್ನು ಮಾಹಿತಿಯನ್ನು ಫಿಲ್ ಮಾಡಬೇಕಾಗುತ್ತೆ. ಇದನ್ನು ಕೂಡ ಬ್ಲ್ಯಾಂಕ್ ಬಿಡಿ, ಇದನ್ನು ಬ್ಲ್ಯಾಂಕ್ ಬಿಡಿ. ಓಕೆ, ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇಲ್ಲಿ ಡೇಟ್ ನೀವು ಹಾಕ್ತಿರ್ತಕ್ಕಂಥ ಅಪ್ಲಿಕೇಶನ್ ಹಾಕುವಂಥ ಯಾವಾಗ ಹಾಕ್ತಿರಪ್ಪ ಅಂದರೆ ನೀವು ಮಂಡೇ ನಾಳೆ ಹಾಕ್ರಿ, ನಾಡ್ದು ಹಾಕ್ರಿ, ಯಾವುದೇ ಒಂದು ಡೇಟಿಗೆ ಹಾಕಿದ್ರು ಕೂಡ ಆ ಡೇಟನ್ನು ಹಾಕ್ಕೊಡ್ರಿ. ಇಲ್ಲಿ ನಿಮ್ಮ ಸಿಗ್ನೇಚರ್ ಕೂಡ ಮಾಡಲೇಬೇಕಾಗುತ್ತೆ. ಯಾವುದೇ ಥರನಂತ ನಿಮ್ಮ ಸಿಗ್ನೇಚರ್ ಇದ್ರೂ ಕೂಡ ಇಲ್ಲಿ ನೀವು ಸಿಗ್ನೇಚರ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಸರ್ಟಿಫೈ ದ್ಯಾಟ್ ಅಂದ್ರೆ ಇಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನಿಮ್ಗೆ, ಇದರಲ್ಲಿ ಯಾವುದೇ ಥರನಂತ ಫಿಲ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಡೈರೆಕ್ಟ್ ನಿಮ್ದು ಡೇಟ್ ಮತ್ತು ಸಿಗ್ನೇಚರ್, ಇಲ್ಲಿ ಕೂಡ ನಿಮ್ಮ ಸಿಗ್ನೇಚರನ್ನು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಡೇಟ್ ಕೂಡ ಹಾಕಬೇಕಾಗುತ್ತೆ. ಇವತ್ತು ಯಾವುದೇ ಒಂದು ನಿಮ್ಮ ಡೇಟ್ ಇದೆಯಪ್ಪ ಅಂತಂದ್ರು ಆ ಡೇಟನ್ನು ಫಿಲ್ ಮಾಡಲೇಬೇಕು. ಓಕೆ, ನೆಕ್ಸ್ಟ್ ಇದರಲ್ಲಿ ಡೀಟೇಲ್ ಆಫ್ ಸರ್ಟಿಫಿಕೇಟ್ ಅಟ್ಯಾಚ್ಡ್, ಇದರಲ್ಲಿ ನಾನು ಹೇಳ್ತಾ ಇದ್ದು ನೋಡ್ಕೊಡ್ರಿ. ಏನಪ್ಪ ಅಂದ್ರೆ ಸರ್ಟಿಫಿಕೇಟ್ ಆಫ್ ಡೇಟ್ ಆಫ್ ಬರ್ತ್ 10th ಪಾಸ್ ಸರ್ಟಿಫಿಕೇಟ್ ಅಂತಂದ್ರೆ ನೀವು SSLC ಮಾರ್ಕ್ಶೀಟ್ ನಿಮ್ಮ ಹತ್ರ ಹಚ್ಚಬೇಕಾಗುತ್ತೆ, ಎಸ್ ಅಂತ ಕೊಟ್ಕೊಡ್ರಿ. ನೆಕ್ಸ್ಟ್ ಸರ್ಟಿಫಿಕೇಟ್ ಆಫ್ ಎಕ್ಸ್ಪೀರಿಯನ್ಸ್, ನಿಮ್ಮ ಹತ್ರ ಏನಾದರೂ ಹೌಸ್ ಕೀಪಿಂಗ್ ಏನಾದರೂ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇದ್ರೆ ಎಸ್ ಅಂತ ಕೊಟ್ಕೊಡ್ರಿ, ಇಲ್ಲಪ್ಪ ಅಂತಂದ್ರೆ ನೋ ಅಂತ ರೈಟ್ ಮಾರ್ಕ್ ಮಾಡ್ಕೊಡ್ರಿ. ನೆಕ್ಸ್ಟ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ನಾನ್ ಓಲ್ಡರ್ ದೆನ್ 6 ಮಂತ್ ಅಂದರೆ 6 ತಿಂಗಳ ಒಳಗಡೆ ನಿಮ್ಮ ಹತ್ರ ಕ್ಯಾರೆಕ್ಟರ್ ಸರ್ಟಿಫಿಕೇಟನ್ನು ಕಂಪಲ್ಸರಿ ಇರಲೇಬೇಕಾಗುತ್ತೆ. ಕ್ಯಾರೆಕ್ಟರ್ ಸರ್ಟಿಫಿಕೇಟನ್ನು ಬರ್ಸ್ಕೊಂಡು ಕೇಸಂದ ಅಪ್ಲೈ ಮಾಡಿರಿ, ಎಸ್ ಅಂತ ಕೊಟ್ಕೊಡ್ರಿ. ನೆಕ್ಸ್ಟ್ ಟೋಟಲಿ ನಿಮಗೆ 2 ಫೇಜನ್ನು ನಾನು ಫಿಲ್ಅಪ್ ಮಾಡಿ ತೋರಿಸಿದೆ. ನೆಕ್ಸ್ಟ್ 3ನೇ ಫೇಜ್ ನೋಡ್ಕೊಡ್ರಿ, ಕನ್ಸೆಂಟ್ ಸರ್ಟಿಫಿಕೇಟ್ ಬೈ ಪೇರೆಂಟ್ ಲೀಗಲ್ ಗೈಡೆನ್ಸ್ ಅಂದ್ರೆ ಇಲ್ಲಿ 18 ಏಜ್ ಒಳಗಡೆ 18 ಏಜ್ ಒಳಗಡೆ ಯಾರಾದರೂ ನೀವು ಏಜ್ ಇತ್ತಪ್ಪ ಅಂತಂದ್ರೆ 18 ಏಜ್ ಒಳಗಡೆ ನೀವೇನಾದರೂ ಜನಿಸಿದ್ರಪ್ಪ ಅಂತಂದ್ರೆ ಇಲ್ಲಿ ನಿಮ್ಮ ಫಾದರ್ ನೇಮು ನಿಮ್ಮನ್ನು ಹಾಕೊಂಡು ಕೇಸಿಂದ ಕ್ಯಾಂಡಿಡೇಟ್ ಸಿಗ್ನೇಚರನ್ನು ಮಾಡ್ಕೊಂಡು ಕೇಸಿಂದ ಇಲ್ಲಿ ನಿಮ್ಮ ಡೇಟನ್ನು ಹಾಕೊಳ್ಬೇಕಾಗುತ್ತಾ. ಡೇಟನ್ನು ಹಾಕೊಂಡು ಕೇಸಿಂದ ಇಲ್ಲಿ ಪೇರೆಂಟ್ ಸಿಗ್ನೇಚರನ್ನು ಮಾಡಬೇಕಾಗುತ್ತಾ. ನೆಕ್ಸ್ಟ್ ಕನ್ಸೆಂಟ್ ಸರ್ಟಿಫಿಕೇಟ್ ಬೈ ಕ್ಯಾಂಡಿಡೇಟ್ ಅಂತ ಕೇಸಿಂದ ಇಲ್ಲಿ ಕೂಡ ಯಾವ ಥರಪ್ಪ ಅಂದ್ರೆ ಇಲ್ಲಿ 18 ಏಜ್ ಜಾಸ್ತಿ 18ಗಿಂತ ಜಾಸ್ತಿ ಏಜ್ ಅದವರು ಅಬೋವ್ 18 ಅಂತ ಕೊಟ್ಟಿದ್ದಾರೆ.
18ಕ್ಕಿಂತ ಏನಾದರೂ ಏಜ್ ಜಾಸ್ತಿ ಆಗಿತ್ತಪ್ಪ ಅಂದರೆ ಇಲ್ಲಿ ನಿಮ್ಮ ಫಾದರ್ ನೇಮ್ ಹಾಕೊಂಕೇಶಂದ ಡೇಟ್ ಹಾಕೊಂಕೇಶಂದ ಸಿಗ್ನೇಚರ್ ನಿಮ್ಮ ಸಿಗ್ನೇಚರ್ನ ಮಾಡಬೇಕಾಗುತ್ತೆ. ಓಕೆ, ನಿಮ್ಮ ನೇಮನ್ನು ಹಾಕೊಂಕೇಶಂದ ಸಿಗ್ನೇಚರ್ ಮತ್ತು ಡೇಟ್ ಹಾಕಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಏನಪ್ಪ ಅಂತಾರೆ ಇಲ್ಲಿ ಸರ್ಟಿಫಿಕೇಟ್ ಆಫ್ ಇದೇನು ತುಂಬುವಂಥ ಅವಶ್ಯಕತೆ ಇರೋದಿಲ್ಲ. ಇಲ್ಲೆಲ್ಲ ನಿಮ್ಗೆ ಆಫೀಸ್ ಇಂತ್ರನ ಚೀಫ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಇಂತ್ರ ನಿಮ್ಗೆ ಫಿಲ್ ಆಗುತ್ತೆ. ನೆಕ್ಸ್ಟ್ ಅಡ್ಮಿಟ್ ಕಾರ್ಡ್ ಇಲ್ಲಿ ಏನು ಹಾಕಬೇಕಪ್ಪ ಅಂದ್ರೆ ಸ್ಟ್ರೀಮ್ ಅಪ್ಲೈಡ್ ಫಾರ್ ಅಂತ ಇದೆಯಾ, ನೀವು ಯಾವ ಅಪ್ಲಿಕೇಶನ್ ಹಾಕ್ತಿರಲ್ಲ ಹೌಸ್ ಕೀಪಿಂಗ್ ಇದ್ದರೆ ಹೌಸ್ ಕೀಪಿಂಗ್ ಅಂತ ಇಲ್ಲಿ ಫಿಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ನೇಮ್ SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ಥರ ಕ್ಯಾಪಿಟಲ್ ನೇಮ್ ಇದ್ದರೆ ಕ್ಯಾಪಿಟಲ್ ನೇಮನ್ನು ಹಾಕ್ಕೊಳ್ರಿ. ನೆಕ್ಸ್ಟ್ ಆಧಾರ್ ಕಾರ್ಡ್ ನಂಬರ್ ಹಾಕ್ಕೊಳ್ರಿ. ನೆಕ್ಸ್ಟ್ ಫಾದರ್ ನೇಮು, ಮದರ್ ನೇಮು ಮತ್ತು ನಿಮ್ಮ ಅಡ್ರೆಸ್, ಹೌಸ್ ನಂಬರು, ಸ್ಟ್ರೀಟ್, ವಿಲೇಜು, ಪೊಲೀಸ್ ಸ್ಟೇಷನ್ನು, ಪೋಸ್ಟ್ ಆಫೀಸು, ಡಿಸ್ಟಿಕ್ಕು, ಸ್ಟೇಟು, ಪಿನ್ ಕೋಡು ಈ ಥರ ಡೀಟೇಲ್ ಹಾಕ್ಕೊಳ್ರಿ. ನೆಕ್ಸ್ಟ್ ಇದರ ರಿಜಿಸ್ಟ್ರೇಷನ್ ನಂಬರು ಏನು ಹಾಕೋಬಿಟ್ರಿ ಬ್ಲ್ಯಾಂಕ್ ಬಿಡ್ರಿ. ಇದೆಲ್ಲನೂ ಕೂಡ ಬ್ಲ್ಯಾಂಕ್ ಬಿಡ್ರಿ. ಆಫೀಸಲ್ಲಿ ಅಂದ್ರೆ ನಿಮ್ಗೆ ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗಿ ಇದೇ ಅಡ್ಮಿಟ್ ಕಾರ್ಡ್ ನಿಮ್ಗೆ ರಿಟರ್ನ್ ಬರ್ತದ. ಓಕೆ, ನಾನು 4 ಪೇಜು ಕೂಡ ಫ್ರಂಟ್ ಆ್ಯಂಡ್ ಬ್ಯಾಕ್ ತೆಗೆದ್ರಿ. ನೀವು ಯಾವ ಥರ ತಗೊಳ್ಬೇಕಪ್ಪ ಅಂದ್ರೆ ಒಂದು ಪೇಜ್ನಲ್ಲಿ ಒಂದೇ ತಗೊಳ್ಬೇಕು, ಒಂದು ಪೇಜ್ನಲ್ಲಿ ಇದಷ್ಟ ತಗೊಳ್ಬೇಕು ಮತ್ತು ಇನ್ನೊಂದು ಪೇಜ್ನಲ್ಲಿ ಈ ಬ್ಯಾಕ್ ಫ್ರಂಟನ್ನು ತಗೊಳ್ಬೇಕಾಗುತ್ತೆ. ಸೊ ಇದೆಲ್ಲ ತಗೊಂಡು ಕೇಸಿಂದ ಇದೆಲ್ಲ ಸಿಗ್ನೇಚರನ್ನು ಆಫೀಸ್ ಇಂತ್ರನ ಸಿಗ್ನೇಚರ್ ಆಗುತ್ತೆ. ಸೊ ಇದನ್ನೆಲ್ಲ ಫಿಲ್ ಮಾಡ್ಕೊಂಡು ಕೇಸಿಂದ ಫೋಟೋ ಯಾವ ಥರಪ್ಪ ಅಂತಂದ್ರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡ್ಕೊಡ್ರಿ ನಿಮ್ಮ ಸೈಡಿಗೆ ಈ ಥರ ಫೋಟೋ ಇರಬೇಕು. ಇಲ್ಲಿ ನಿಮ್ಮ ಪಾರ್ಟಿ ಹುಡ್ಕೊಂಡಿದ್ದ ನಿಮ್ಗೆ ಒಂದು ಬ್ಲ್ಯಾಕ್ ಸ್ಲೈಟ್ ಇಲ್ಲೇ ಈ ಥರ ಇದ್ದಿದ್ದನ್ನು ಇಲ್ಲಿ ನೇಮ್ ಇರ್ಬೇಕು ನಿಮ್ದು, ನಿಮ್ಮ ಕ್ಯಾಪಿಟಲ್ ಲೆಟರಲ್ಲಿ ನೇಮು, ನೀವು ಫೋಟೋ ತೆಗೆಸಿರ್ತಕ್ಕಂಥ ಡೇಟ್ 6 ತಿಂಗಳ ಒಳಗಡೆ 6 ಮಂತ್ ಒಳಗಡೆ ನಿಮ್ಮದು ಫೋಟೋವನ್ನು ತಗೊಳ್ಳೇಬೇಕಾಗುತ್ತಾ. ನೀವೇನಾದರೂ 6 ತಿಂಗಳದ ಮೊದಲೇ ತೆಗೆಸಿದ್ರಪ್ಪ ಅಂತಂದ್ರೆ ಈ ಥರ ಫೋಟೋಸ್ಗಳು ಅವು ವ್ಯಾಲಿಡ್ ಆಗೋದಿಲ್ಲ. ಈಗ ರೀಸೆಂಟಾಗಿ ತೆಗೆಸಿರಿಲ್ಲಪ್ಪ ಅಂತಂದ್ರು ಈಗ ಅದ್ರ ತೆಗೆಸಿ ಅಪ್ಲೈ ಮಾಡೋಕ್ಕೆ ಒಂದು ಅವಕಾಶ ಇರ್ತದೆ. ಆ ಥರ ಕಂಪಲ್ಸರಿ ಫೋಟೋವನ್ನು ತೆಗೆಸಾಕ್ರಿ. ನಾರ್ಮಲ್ ಫೋಟೋ ಯಾರು ಹಾಕೋಬೇಡ್ರಿ. ನಾರ್ಮಲ್ ಫೋಟೋ ಆಗಿದ್ರೆ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಒಂದು ಬುಕ್ ಸ್ಟಾಲ್ನಲ್ಲಿ ಹೋಗ್ರಿ. ಬುಕ್ ಸ್ಟಾಲ್ನಲ್ಲಿ ಹೋದಾಗ ಈ ಥರ ನಿಮ್ಗೆ ಒಂದು ಲಕೋಟಿ ಸಿಗುತ್ತೆ, ಅಂದರೆ ಎನ್ವಲಪ್ ಅಂತ ಸಿಗುತ್ತೆ. ಎನ್ವಲಪ್ ಅನ್ನು ಸಿಕ್ಕಿದ್ದನ್ನು ತೊಗೊಂಡು ಕೇಸಿಂದ ಆ ಎನ್ವಲಪ್ ಅಲ್ಲಿ ಫಿಲ್ ಮಾಡ್ಕೊಡ್ರಿ. ಟೂ ಅಡ್ರೆಸ್ ಅಂತ ಕೇಸಿಂದ ಫಸ್ಟ್ಗೆ ಫ್ರಂಟ್ ಏನು ಮಾಡ್ರಪ್ಪ ಅಂತಂದ್ರೆ ಟ್ರೂ ಅಡ್ರೆಸ್ ಅನ್ನ ಫಿಲ್ ಮಾಡ್ಕೊಡ್ರಿ. ಟೂ ಅಡ್ರೆಸ್ ಯಾವ ಥರ ಅಂತಂದ್ರೆ ಈಗ ನಾನು ಒಂದು PDF ಅನ್ನು ಹಾಕಿದ್ದೀನಿ ನಿಮ್ಗೆ, ಅಲ್ಲಿ ಟೂ ಅಡ್ರೆಸ್ ಅಂತ ಕೇಸಿಂದ ಕೊಟ್ಟಿದ್ದಾರೆ ಅವರು. ಆ ಅಡ್ರೆಸ್ಸನ್ನು ಫಿಲ್ ಮಾಡ್ಕೊಡ್ರಿ. ನ್ಯೂ ಡೆಲ್ಲಿ ಅಂತ ಕೇಸಿಂದ ಅವ್ರ ಪಿನ್ ಕೋಡು ಅದು ಆಫೀಸದ್ದು ನೀವು ಯಾವ ಅಡ್ರೆಸ್ಸಿಗೆ ಕಳಿಸ್ತಿರಲ್ಲ ಯಾವ ಅಡ್ರೆಸ್ನಲ್ಲಿ ಪೋಸ್ಟ್ಗೆ ನೀವು ಹಾಕ್ತೀನಪ್ಪ ಅಂದ್ರೆ ನಮ್ಮ ಬೆಂಗಳೂರು ಹಾಕೋರಿಗೆ ಬೆಂಗಳೂರದ್ದು ಕೂಡ ಅಡ್ರೆಸ್ ಇದೆ. ಆ ಅಡ್ರೆಸ್ಸನ್ನು ಇಲ್ಲಿ ಫಿಲ್ ಮಾಡ್ಕೊಡ್ರಿ. ಫಿಲ್ ಮಾಡ್ಕೊಂಡು ಕೇಸಿಂದ ಇಲ್ಲಿ ಅಪ್ಲೈಡ್ ಫಾರ್ ದಿ ಪೋಸ್ಟ್ ಅಂತ ಕೇಸಿಂದ ಫಿಲ್ ಮಾಡಿ ಕೇಸಿಂದ ನೀವು ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ತಿರಲ್ಲ ಆ ಪೋಸ್ಟ್ ನೇಮನ್ನು ಇಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಇದೇ ಎನ್ವಾಲಫ್ ಅಲ್ಲಿ ಬ್ಯಾಕ್ ಸೈಡ್ ಹೊಡಿಸ್ರಿ. ಬ್ಯಾಕ್ ಸೈಡ್ ಹೊಡಿಸ್ಕೇಸಿಂದ ಬ್ಯಾಕ್ ಸೈಡ್ನಲ್ಲಿ ಏನು ಫಿಲ್ ಮಾಡ್ಬೇಕಪ್ಪ ಅಂತಂದ್ರೆ ಫ್ರಾಮ್ ಅಡ್ರೆಸ್ನಲ್ಲಿ ನಿಮ್ಮ ಅಡ್ರೆಸ್ ನೇಮು, ನಿಮ್ಮ ಊರು, ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮ ಪೋಸ್ಟ್ ಆಫೀಸು, ಪಿನ್ ಕೋಡು ಮತ್ತು ನಿಮ್ಮ ಫೋನ್ ನಂಬರು ಇಲ್ಲಿ ನೀವು ಫಿಲ್ ಮಾಡಬೇಕಾಗುತ್ತೆ. ಓಕೆ, ಫಿಲ್ ಮಾಡಿದಾದ್ಮೇಲೆ ನಿಮ್ಗೆ ಸ್ಟ್ಯಾಂಪನ್ನು ಹಚ್ಚಬೇಕಾಗುತ್ತೆ. ಸ್ಟ್ಯಾಂಪನ್ನು ಹಚ್ಚಿ ನೀವು ಇಲ್ಲಿ ನಾರ್ಮಲಿ ಪೋಸ್ಟ್ ಆರ್ಡಿನರಿ ಪೋಸ್ಟನ್ನು ಮಾಡ್ಕೊಡ್ರಿ ಅಥವಾ ನಾರ್ಮಲ್ ಪೋಸ್ಟನ್ನು ಮಾಡ್ಕೊಡ್ರಿ. ಯಾವುದೇ ಥರನಂತ ರಿಜಿಸ್ಟರ್ ಮತ್ತು ಸ್ಪೀಡ್ ಪೋಸ್ಟ್ ಏನಾದರೂ ಮಾಡಿದರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಓಕೆ, ಇದಾದಮೇಲೆ ನಿಮ್ಗೇನು ಎನ್ವಲಪ್ ಅಣ್ಣೆ ಅಂತ ಹೇಳಿದೆಲ್ಲ, ಎನ್ವಲಪ್ ಅಂತಂದರೆ ಇನ್ನೊಂದು ಇದ್ರ ಜೊತೆಗೆ ಒಂದು ಸಣ್ಣದು ಇದ್ರೊಳಗಡೆ ಹೋಗುವಂಥದ್ದು ಇನ್ನೊಂದು ಎನ್ವಲಪ್ಪನ್ನು ತೊಗೊಳ್ರಿ. ಇನ್ನೊಂದು ಎನ್ವಲಪ್ಪನ್ನು ತೊಗೊಂಡು ಕಿಸಿಂದ ಅದಕ್ಕೆ ಏನು ಹಾಕ್ಬೇಕಪ್ಪ ಅಂತಂದ್ರೆ ನಿಮ್ಮದು ಟೂ ಅಡ್ರೆಸ್ ಅಂತಿದ್ದಲ್ಲಿ ನಿಮ್ಮ ಅಡ್ರೆಸ್ಸನ್ನು ಹಾಕೊಳ್ರಿ. ಟೂ ಅಂತಿದ್ದಲ್ಲಿ ನಿಮ್ಮ ಅಡ್ರೆಸ್ಸನ್ನು ಫಿಲ್ ಮಾಡಬೇಕಾಗುತ್ತೆ. ನಿಮ್ಮ ಅಡ್ರೆಸ್ಸನ್ನು ಎಲ್ಲ ಡೀಟೇಲ್ಸ್ ಹಾಕಿಸಿಂದ ಸೊ ಇದಕ್ಕೂ ಕೂಡ ನಾರ್ಮಲಿ ಒಂದು 25 ರೂಪೀಸ್ ಸ್ಟ್ಯಾಂಪ್ ಹಚ್ಕಿಸಿಂದ ಇದನ್ನು ಒಳಗಡೆ ಹಾಕಿ ಇವಕ್ಕೆರಡು ಇಲ್ಲೊಂದು ಫೋಟೋ ನೋಡ್ಕೊಡ್ರಿ. ಇಲ್ಲೊಂದು ಫೋಟೋವನ್ನು ಹಚ್ಚಬೇಕಾಗುತ್ತೆ. ಇಲ್ಲೊಂದು ಫೋಟೋವನ್ನು ಹಚ್ಚಿರಿ. ಇಲ್ಲೊಂದು ಫೋಟೋವನ್ನು ಹಚ್ಚಿದ ತಕ್ಷಣ ನಿಮ್ಗೆ ವಾಪಸ್ ಇದು ಅಡ್ಮಿಟ್ ಕಾರ್ಡ್ ಕೂಡ ಬರ್ತದೆ. ಅದರಲ್ಲಿ 2 ಫೋಟೋಗಳನ್ನು ಹಾಕಿ ನಿಮ್ಮ SSLC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು ಮತ್ತು ಕ್ಯಾರೆಕ್ಟರ್ ಸರ್ಟಿಫಿಕೇಟು ಇವೆಲ್ಲ ಡಾಕ್ಯುಮೆಂಟ್ಗಳನ್ನು ಒಂದು ಸೆಟ್ ಜೆರಾಕ್ಸ್ ಹಚ್ಕಿಸಿಂದ ಕೆಳಗಡೆ ಅವಕ್ಕೆ ಸೆಲ್ಫ್ ಅಟೆಸ್ಟೆಡ್ ಅಂತ ಹೇಳ್ಕಿಸಿಂದ ಫಿಲ್ ಮಾಡ್ಕೊಡ್ರಿ. ಸೆಲ್ಫ್ ಅಟೆಸ್ಟೆಡ್ ಅಂತ ಹೇಳ್ಕಿಸಿಂದ ನೀವು ಮಾಡಿಕೆಸಿಂದ ಕೆಳಗಡೆ ನಿಮ್ಮ ಸಿಗ್ನೇಚರನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸಿಗ್ನೇಚರ್ನ ಈ ಫಾರ್ಮಿಗೆಲ್ಲ ನೀವೇನು ಜೆರಾಕ್ಸ್ ಇರ್ತಿರ್ತಲ್ಲ ಆ ಜೆರಾಕ್ಸಿಗೆ ನೀವು ಸೆಲ್ಫ್ ಅಟೆಸ್ಟೆಡ್ ಅಂತ ಹಾಕಿಸಿಂದ ಸಿಗ್ನೇಚರನ್ನು ಮಾಡಿಕೊಡ್ರಿ. ಇವೆಲ್ಲ ಹಾಕಿದ ಮೇಲೆ ಸೊ ಇವಕ್ಕಷ್ಟಕ್ಕೂ ಡಾಕ್ಯುಮೆಂಟ್ಸ್ಗಳನ್ನ ತೊಗೊಂಡು ಕೇಸಿಂದ ಇಲ್ಲಿ ಸ್ಟೆಪ್ಲರ್ ಹಾಕ್ರಿ. ಸ್ಟೆಪ್ಲರ್ ಹಾಕಿಸಿಂದ ಸೊ ಈ ಥರ ನೋಡ್ಕೊಳ್ರಿ. ನಾ ಯಾವ ಥರ ಫೋಲ್ಡ್ ಮಾಡ್ತಾ ಇದ್ದಿಲ್ಲ ಆ ಥರ ಫೋಲ್ಡ್ ಮಾಡ್ಕೊಡ್ರಿ. ಓಕೆ, ಈ ಥರ ಫೋಲ್ಡ್ ಮಾಡ್ಕೊಂಡು ಕೇಸಿಂದ ಸೊ ಈ ಥರ ಫೋಲ್ಡ್ ಮಾಡಿದ ಮೇಲೆ ಅದೊಂದು ಲಕೋಟಿ ಇರುತ್ತಲ್ಲ ಆ ಲಕೋಟಿ ಒಳಗಡೆ ಹಾಕಿಸಿಂದ ಅದಕ್ಕೆ ಅಂಟು ಹಚ್ಕಿಸಿಂದ ನಾರ್ಮಲಿ ಪೋಸ್ಟನ್ನು ಇದನ್ನು ಅಪ್ಲೈ ಮಾಡಿರಿ. ಸೊ ಇಷ್ಟೆಲ್ಲ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀನಿ. ಸೊ ಯಾರಿಗಾದರೂ ಗೊತ್ತಾಗಲಿಲ್ಲಪ್ಪ ಅಂತಂದ್ರು ಪ್ರತಿಯೊಂದು ಇನ್ನೊಂದು ಸರಿ ಅಲ್ಲ 2 ಸಲ ಯಾರಲ್ಲ ವಿಡಿಯೋ ನೋಡ್ಕೊಂಡು ಆ ಅಪ್ಲಿಕೇಶನ್ಗಳನ್ನು ಹಾಕೊಳ್ಳಿ ಸ್ನೇಹಿತರೆ. ಸೊ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಏನೋ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟನ್ನು ಹಾಕ್ರಿ. ಸೊ ನಾವು ಕೊಡ್ತಿರ್ತಕ್ಕಂಥ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಸ್ನೇಹಿತರೆ ಸೊ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ ಪ್ಲೀಸ್. ನನ್ನ ರಿಕ್ವೆಸ್ಟ್ ಏನಪ್ಪ ಅಂತಾರೆ ಲೈಕ್ ಮಾಡಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿಕೊಡ್ರಿ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಿಬೇಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಪ್ಲೀಸ್. ನನ್ನ ರಿಕ್ವೆಸ್ಟು ರೈಟ್ ಸೈಡಿಗೆ ಏನು ಕಾಣ್ತಿದ್ದಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾವು ಕೊಡ್ತಿರ್ತಕ್ಕಂಥ ಎಲ್ಲ ಮಾಹಿತಿಗಳು ಕೂಡ ನಿಮಗೆ ಎಲ್ಲಿ ಸಿಗೋದಿಲ್ಲ.
ಕನ್ನಡದಲ್ಲಿ ಅಚ್ಚುಕಟ್ಟಾಗಿ ಕನ್ನಡದಾಗ ಮಾಹಿತಿಗಳು ಬೇಕು ಅನ್ಕೊಂಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಫಸ್ಟ್ ಆಫ್ ಆಲ್ ನಿಮಗೆ ಸಿಗ್ತಿರ್ತಕ್ಕಂಥ ಇವೆಲ್ಲ ಮಾಹಿತಿಗಳು. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.